Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಎಸ್ಐಟಿ ತನಿಖೆ ಚುರುಕಾಗಬೇಕು. 10 ದಿನಗಳ ಒಳಗಡೆಗೆ ಅದು ತನ್ನ ವರದಿಯನ್ನು ನೀಡಬೇಕು. ಚಾರ್ಜ್ ಶೀಟ್ ಸಲ್ಲಿಸಬೇಕು. ಸೊ ಇದು ಸಂಗತಿ. ಅದಾದ ಮೇಲೆ ಇನ್ನಷ್ಟು ಕಾರ್ಯೋನ್ಮುಖ ಆಗಬೇಕು. ಸಂಸದನ ಬಂಧನಕ್ಕೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ನೀಡಬೇಕು. ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ತ್ವರಿತವಾಗಿ ತನಿಖೆಯನ್ನು ಮುಗಿಸಬೇಕು. ಇದು ಎಸ್ಐಟಿ ತನಿಖಾಧಿಕಾರಿಗಳ ಪ್ಲಾನ್. 10 ದಿನ ಅವರು ಹಾಕೊಂಡಿರುವಂಥ ಟಾರ್ಗೆಟ್. 10 ದಿನದ ಒಳಗಡೆಗೆ ಎಲ್ಲ ವಿವರಗಳನ್ನು ಕಲೆ ಹಾಕಿ ಕೇಸನ್ನು ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಚಾರ್ಜ್ ಶೀಟ್ ಸಲ್ಲಿಸಾದ್ಮೇಲೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡಲಾಗುತ್ತೆ. ಅದಾದ್ಮೇಲೆ ಏನಂದ್ರೆ ಕೋರ್ಟ್ ಮುಖಾಂತರ ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗುತ್ತೆ. ಎಲ್ಲಿದ್ರೂ ಹಿಡ್ಕೊಂಡ್ಬರ್ತಾರೆ. ಸೊ ಈ ರೀತಿ ಆಗಿಬಿಟ್ರೆ ಆರೋಪಿಯನ್ನು ಬಂಧಿಸುವಂತ ಸುಲಭ. ಇದು ಪ್ಲಾನ್. ಅಂದರೆ 10 ದಿನದ ಒಳಗಡೆಗೆ ಎಲ್ಲವೂ ಕೂಡ ಮುಗಿಬೇಕು. ಅದಾದಮೇಲೆ ಏನಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಅದಾದಮೇಲೆ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾಗಬೇಕು. ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗಬೇಕು. ಅದಾದಮೇಲೆ ಏನು ಅಂತಂದರೆ ಅದು ಪಾಸ್ಪೋರ್ಟ್ ಒಂದು ಸರಿ ಕ್ಯಾನ್ಸಲ್ ಆಯಿತು ಅಂತ ತಿಳ್ಕೊಳ್ಳಿ, ಅಲ್ಲಿರುವಂಥ ಅತಿಥಿ ಬೇಡದ ಅತಿಥಿ ಆಗಿಬಿಡ್ತಾನೆ. ಯಾವುದೂ ಬರಲ್ಲ. ಅಲ್ಲಿ ವಿಶೇಷ ಪಾಸ್ಪೋರ್ಟ್ ಇರುತ್ತಲ್ಲ ಎಂ ಪಿಗಳಿಗೆ, ಅದು ಯಾವುದು ಬರಲ್ಲ. ಕ್ಯಾನ್ಸಲ್ ಆಗ್ಬಿಡ್ತು ಅಂತಂತಂದರೆ, ಒಂದು ಸರಿ ಕ್ಯಾನ್ಸಲ್ ಆಯಿತು ಅಂತಂತಂದರೆ ಸಂಬಂಧಪಟ್ಟಂಥ ದೇಶಕ್ಕೆ ಆತ ಬೇಡದ ಅತಿಥಿ. ಹೀಗಾಗಿ ಹೊರಗಡೆ ಹಾಕ್ಬಿಡ್ತಾರೆ ಆ ಸಂದರ್ಭದಲ್ಲಿ. ಅಥವಾ ಸಂಬಂಧಪಟ್ಟಂಥವರ ಜೊತೆಗೆ ಸಂಪರ್ಕ ಮಾಡಿ, ಜೊತೆಗೇನು ಅಂದರೆ ಒಂದು ಲೆಕ್ಕದಲ್ಲಿ ಈ ಆಪರೇಷನ್ಗಳಾಗ್ಬಿಡ್ಬೋದು. ಅಲ್ಲಿಯ ವ್ಯವಸ್ಥೆನೇ ಅವ್ರನ್ನ ಹಿಡ್ಕೊಡ್ಬೋದು. ಸೊ ಈ ರೀತಿ ಇದೆಲ್ಲ ಆಗಬೇಕು ಅಂತಂದರೆ 10 ದಿನದಲ್ಲಿ ತ್ವರಿತವಾಗಿ ತನಿಖೆ ಮುಗಿಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಎಲ್ಲೋ ಒಂದು ಕಡೆಗೆ ಏನು ಅಂದರೆ ತೀವ್ರ ಮುಜುಗರ ಉಂಟು ಮಾಡಬೇಕು ಅನ್ನುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ಆಗ್ತಾ ಇವೆ ಅಂತ. ಯಾಕಂದರೆ ಈ ಪ್ರಜ್ವಲ್ ಕೂಡ ಒಂದು ಲೆಕ್ಕದಲ್ಲಿ ಏನು ಅಂದರೆ ಈ ಸ್ವಲ್ಪನಾದರೂ ಜವಾಬ್ದಾರಿ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿರುವಂಥ ರೀತಿ ಇದೆಯಲ್ಲ ಅದು. ಯಾಕೆಂದರೆ ಒಂದು ಕಡೆಗೆ ಅಪ್ಪ ಒಳಗಡೆ ಇದ್ದಾರೆ, ಈ ಜಾಮೀನು ತಗೊಳ್ಳೋಕ್ಕೆ ಹೆಣಗಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ತಾನು ಎಲ್ಲಿದ್ದೀನಿ ಏನು ಅನ್ನುವಂಥದ್ದು ಗೊತ್ತಿಲ್ಲದೇ ಆಟ ಆಡ್ತಿರುವಂಥ ರೀತಿ ಇದೆಯಲ್ಲ. ಇದನ್ನೆಲ್ಲ ನೋಡಿ SIT ಒಂದು ಪ್ಲಾನ್ ಮಾಡಿದೆ ಅಂತೆ. ಏನದು ಅಂದರೆ 10 ದಿನದ ಒಳಗಾಗಿ ತ್ವರಿತವಾಗಿ ಈ ಎಲ್ಲ ಕೇಸನ್ನು ವಿಚಾರಣೆಯನ್ನು ಮುಗಿಸಬೇಕು. ಅದಾದಮೇಲೆ ಏನು ಅಂತಂದರೆ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು. ಚಾರ್ಜ್ ಶೀಟ್ ಸಲ್ಲಿಸಿ ಆದಮೇಲೆ ರೆಡ್ ಕಾರ್ನರ್ ನೋಟಿಸನ್ನು ಜಾರಿ ಮಾಡಬೇಕು. ರೆಡ್ ಕಾರ್ನರ್ ನೋಟಿಸ್ ಜಾರಿ ಆಯಿತು ಅಂತಂತಂದರೆ ಸಂಬಂಧಪಟ್ಟಂಥ ವ್ಯಕ್ತಿ ಏನು ಆತನ ಪಾಸ್ಪೋರ್ಟ್ ಏನಿದೆಯಲ್ಲ ಆ ಪಾಸ್ಪೋರ್ಟನ್ನು ಅದನ್ನು ಕ್ಯಾನ್ಸಲ್ ಮಾಡಿಸ್ಬೇಕು. ಕ್ಯಾನ್ಸಲ್ ಆಯಿತು ಅಂತಂದರೆ ಎಲ್ಲಿ ವ್ಯಕ್ತಿ ಇದ್ದಾನೋ ಆ ವ್ಯಕ್ತಿಗೆ ಆತ ಆ ದೇಶಕ್ಕೆ ಬೇಡದ ಅತಿಥಿ. ಹೀಗಾಗಿ ಯಾವ ಸಂದರ್ಭ ಬೇಕಾದರೂ ಹಿಡ್ಕೊಂಬರ್ಬೋದು. ಸೊ ಈ ರೀತಿಯ ಎಲ್ಲ ಪ್ಲಾನ್ಗಳನ್ನು ಕೂಡ ಮಾಡಲಾಗಿದೆ ಅಂತ. ಸೊ ಯಾವ್ಯಾವ ರೀತಿ ಪ್ಲಾನ್ಗಳನ್ನು ಹೆಣೆದಿದೆ SIT, ಕಿರಣ್? ರಂಗನಾಥ್, SITಗೆ ಅದರದ್ದೇ ಆದ ಒಂದು ಲಿಮಿಟೇಷನ್ ಇದೆ ಈಗ ಸದ್ಯದ ಮಟ್ಟಿಗೆ. ಯಾಕೆಂತಂದರೆ ಇಲ್ಲಿವರೆಗೂ ಕೂಡ ಅವರು ಒಂದು ಲುಕೌಟ್ ನೋಟಿಸ್ ಕೊಡ್ಬೋದು, ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ಗೆ CBIಗೆ ಶಿಫಾರಸ್ ಮಾಡೋದು CBI ಇಂಟರ್ವ್ಯೂ ಮೂಲಕ ಈಗಾಗಲೇ ಮಾಡಿದ್ದಾರೆ. ಇಷ್ಟು ಇವಾಗ ಸದ್ಯಕ್ಕಿರೋದು. ಇನ್ನು ಉಳಿದಿದ್ದು ನೆಕ್ಸ್ಟ್ ಪ್ರೊಸೀಜರ್ ಆಗಬೇಕು ಅಂದರೆ ಆ ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜಸ್ ಫ್ರೇಮ್ ಆಗಬೇಕು. ಅಂದರೆ ಚಾರ್ಜ್ ಶೀಟನ್ನು ಕೂಡ ಒಂದು ಸಬ್ಮಿಷನ್ ಮಾಡಬೇಕು. ಹಾಗಾಗಿ ಕೋರ್ಟ್ಗೆ ಈ ಒಂದು ಸಬ್ಮಿಷನನ್ನು ಮಾಡಿ ಇಮಿಡಿಯೇಟಾಗಿ ಆ ಕೋರ್ಟ್ ಮೂಲಕವೇ ಆತನ ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿಸೋದಿರ್ಬೋದು, ರೆಡ್ ಕಾರ್ನರ್ ನೋಟಿಸ್ ಕೊಡೋದು ಇರ್ಬೋದು, ಇವನ್ನೆಲ್ಲವೂ ಕೂಡ ಮಾಡಬೇಕು. ಹಾಗಾಗಿ ಇರುವಂಥ ಆತನ ಮೇಲೆ ಈಗ ಏನು ಒಂದು ಫಸ್ಟ್ ರೇಪ್ ಕೇಸ್ ಆಗಿದೆ ಅದನ್ನು ಫಾಸ್ಟಾಗಿ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಸಾಕ್ಷಿಗಳನ್ನ ಕಲೆ ಹಾಕೋದಿರ್ಬೋದು, ಏನು ವಿಕ್ಟಿಮ್ದು 164 ಸ್ಟೇಟ್ಮೆಂಟ್ ಇರ್ಬೋದು, ಅದಕ್ಕೆ ಅಟ್ಯಾಚ್ ಆಗಿ ಕೆಲವೊಂದಷ್ಟು ವಿಕ್ಟಿಮ್ಸ್ಗಳದ್ದು ಸ್ಟೇಟ್ಮೆಂಟನ್ನು ಕೂಡ ಸಾಕ್ಷಿಗಳನ್ನಾಗಿ ಮಾಡ್ಕೊಳ್ಳೋದು, ಸರ್ಕಮ್ಸ್ಟೆನ್ಸ್ ಎವಿಡೆನ್ಸನ್ನು ಕೂಡ ತೊಗೊಳ್ಳುವಂಥದ್ದು, ಜೊತೆಗೆ ಸ್ಪಾಟ್ ಮಾಜರ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಅದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಡೇ ಆ್ಯಂಡ್ ನೈಟು SIT ಟೀಮ್ ಅವರು ಈ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಸಾಕ್ಷಿಯನ್ನು ಕಲೆ ಹಾಕಿ ಆದಷ್ಟು ಬೇಗ ಅಂದರೆ ವಿತಿನ್ ಒಂದು 10-15 ಡೇಸ್ ಒಳಗಡೆ
ಒಂದು ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಕೊಟ್ಬಿಡೋಣ ಅನ್ನೋ ಲೆಕ್ಕದಲ್ಲಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮೇಲಿಂದ ಮೇಲೆ ಮತ್ತೆ ಪ್ರಕರಣ ದಾಖಲು ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ಕೊಂತ ಇರುವಂಥ ಪ್ರಕರಣವನ್ನೇ ಸರಿಯಾಗಿ ಬೇಗ ಫಾಸ್ಟಾಗಿ ಮುಗಿಸಿದ್ರೆ ಇವರು ಕೂಡ, ಯಾಕೆಂದರೆ ಈಗಿರೋ ಲಿಮಿಟೇಷನ್ ನಾನು ಹೇಳ್ದಂಗೆ SITಗೆ ಭಾಳಷ್ಟು ಲಿಮಿಟೆಡ್ ಇದೆ. ಆದರೆ ನಂತರ ಚಾರ್ಜ್ ಶೀಟ್ ಫೇಲ್ ಮಾಡಿದ ಮೇಲೆ ಕೆಲವೊಂದಷ್ಟು ಪವರು ಕೂಡ ಅವ್ರಿಗೆ ಸಿಗುತ್ತೆ. ಅಂದರೆ ಈಗಾಗಲೇ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವರು ವಾಪಸ್ ಬರುವಂಥದ್ದು, ಅಥವಾ ರೆಡ್ ಕಾರ್ನರ್ ನೋಟಿಸ್ ಮಾಡಿದ್ರೆ ಎಲ್ಲಿ ಇದ್ದಾನೆ ಅಂತ ಅಲರ್ಟ್ ಆಗುವಂಥದ್ದು, ಇವೆಲ್ಲವೂ ಕೂಡ SIT ಅವರು ಈಗ ಈ ದಿಕ್ಕಿನಲ್ಲಿ ತನಿಖೆಯನ್ನು ಫಾಸ್ಟ್ ಆಗಿ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.